ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ತೃತೀಯ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಎಲ್ಲ ಹವ್ಯಕರೂ ಭಾಗವಹಿಸಬೇಕು, ಹವ್ಯಕರಲ್ಲದವರೂ ಭಾಗವಹಿಸಬೇಕು. ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷ ಡಾಕ್ಟರ್ ಗಿರಿಧರ್ ಕಜೆ ಅವರ ಪ್ರೀತಿಯ ನಿಮಂತ್ರಣ. ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಮ್ಮೇಳನದಲ್ಲಿ ಎಲ್ಲ ಹವ್ಯಕರು ಭಾಗವಹಿಸಬೇಕು, ಹವ್ಯಕರಲ್ಲದವರು ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳೋದು ಮಹಾಸಭೆಯ ಆಶಯ. ಡಿಸೆಂಬರ್ 27ರಿಂದ 3 ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಎಲ್ಲ ಹವ್ಯಕರು ಭಾಗವಹಿಸಬೇಕು, ಹವ್ಯಕರಲ್ಲದ ಬೇರೆ ಎಲ್ಲರೂ ಭಾಗವಹಿಸಬೇಕು ಎಂದು ಶ್ರೀ ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷ ಡಾಕ್ಟರ್ ಗಿರಿಧರ್ ಕಜೆ ಹೇಳಿದರು. ಅಗ್ರಹಾರದ ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ನಡೆದ ಸಮಾಲೋಚನಾ ಸಭೆಯಲ್ಲಿ ಸಮ್ಮೇಳನಕ್ಕೆ ಎಲ್ಲರನ್ನೂ ಆಹ್ವಾನಿಸಿದ ಅವರು, ಏಕೆ ಬೇರೆಯವರು ಭಾಗವಹಿಸಬೇಕು ಎಂದರೆ ಹವ್ಯಕ ವಿಶೇಷತೆಗಳನ್ನು ಎಲ್ಲರಿಗೂ ತಲುಪಿಸುವ ಉದ್ದೇಶ ಈ ಸಮ್ಮೇಳನದ್ದು. ಇದು ಕೇವಲ ಜಾತಿ ಸಮ್ಮೇಳನವಲ್ಲ, ಸಮುದಾಯವೊಂದರ ಸಂಸ್ಕೃತಿ ಸಂಸ್ಕಾರದ ಸಮ್ಮೇಳನ ಎಂದು ಹೇಳಿದರು. ಹವ್ಯಕರಾದ ಪ್ರತಿಯೊಬ್ಬರೂ ಹವ್ಯಕರ ವಿಶಿಷ್ಟತೆಗಳ ಬಗ್ಗೆ ಹೆಮ್ಮೆ ಪಡಬೇಕು. ಜಾತಿಯೊಂದಕ್ಕೆ ಮೀಸಲಾದ ಭಾಷೆ ಇದೆ ಎಂದರೆ ಅದು ಹವ್ಯಕ ಸಮುದಾಯಕ್ಕೆ ಮಾತ್ರ ಅಲ್ಲದೆ ಅದರೊಳಗೆ ಪ್ರಾದೇಶಿಕವಾದ 6-7 ಭಾಷೆ ಇದೆ ಮತ್ತು ಕನ್ನಡ ಸಾಹಿತ್ಯ ಸಮೃದ್ಧತೆಗೆ ನಮ್ಮ ಕೊಡುಗೆ ದೊಡ್ಡದಿದೆ. ವಿಶೇಷವಾಗಿ ಕನ್ನಡ ಭಾಷೆಯ ಮೊದಲ ನಾಟಕ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಹವ್ಯಕ ಭಾಷೆಯದು ಎಂದವರು, ಅದರ ಪ್ರದರ್ಶನ ಕೂಡ ಈ ಬಾರಿ ಸಮ್ಮೇಳನದಲ್ಲಿ ಹಿರಿಕಿರಿ ತೆರೆಯ ಕಲಾವಿದರಿಂದ ನಡೆಯಲಿದೆ ಎಂದು ತಿಳಿಸಿದರು. ಇನ್ನು ಆಯುರ್ವೇದ ಮೂಲದಿಂದ ವೈಜ್ಞಾನಿಕವಾಗಿ ರೂಪುಗೊಳ್ಳುವ ಆಹಾರದ ವಿಶೇಷತೆ, ಹವ್ಯಕರ ಮೂಲ ಕೃಷಿಯ ವಿಶೇಷತೆಯನ್ನು ತೋರಿಸುವ ಸಮ್ಮೇಳನ ಬೇರೆ ಬೇರೆ ಸಮಾಜದವರನ್ನು ಆಹ್ವಾನಿಸಿ 20ಕ್ಕೂ ಹೆಚ್ಚು ಬೇರೆ ಸಮುದಾಯದ ಅಧ್ಯಕ್ಷರನ್ನು ಸೌಹಾರ್ದವಾಗಿ ಸನ್ಮಾನಿಸುವ ಮೂಲಕ ಹೊಸ ಆದರ್ಶವೊಂದನ್ನು ಹಾಕಿಕೊಡಲಿದೆ ಹಾಗೂ ಗಾಯತ್ರಿ ಥೀಮ್ ಪಾರ್ಕ್ ಮೂಲಕ ಹವ್ಯಕರ ಪವಿತ್ರ ಗಾಯತ್ರಿ ಮಂತ್ರ ಹಾಗೂ ಇತರೆ ವಿಷಯಗಳನ್ನು ಪರಿಚಯಿಸಲಾಗುತ್ತದೆ ಎಂದು ಹೇಳಿದರು. ಈ ವೇಳೆ ಸಾಗರ ಪ್ರಾಂತ್ಯ ಹವ್ಯಕ ಸಮುದಾಯದ ವತಿಯಿಂದ ಡಾಕ್ಟರ್ ಗಿರಿಧರ್ ಕಜೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅಖಿಲ ಹವ್ಯಕ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ವೇಣು ವಿಘ್ನೇಶ್ ಶಂಪ, ಮಾಜಿ ಅಧ್ಯಕ್ಷ ಕಲಸೆ ಶ್ರೀಧರ್, ಹವ್ಯಕ ಪ್ರಮುಖರಾದ ಹರನಾಥರಾವ್ ಮತ್ತಿಕೊಪ್ಪ, ಉಮೇಶ್ ದೊಂಬೆ, ಸಭಾದ ಕೋಶಾಧ್ಯಕ್ಷ ಕೃಷ್ಣಮೂರ್ತಿ ಭಟ್, ಹೂಬಾ ಅಶೋಕ್ ಮತ್ತಿತರರು ಹಾಜರಿದ್ದರು. ಸಮ್ಮೇಳನದಲ್ಲಿ ಎಲ್ಲ ಹವ್ಯಕರು ಭಾಗವಹಿಸಬೇಕು, ಹವ್ಯಕರಲ್ಲದವರು ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳೋದು ಮಹಾಸಭೆಯ ಆಶಯ. ಯಾಕೆ ಬೇರೆಯವರು ಭಾಗವಹಿಸಬೇಕು ಅಂತ ಹೇಳಿದ್ರೆ, ಬೇರೆಯವರಿಗೆ ತೋರಿಸುವಂತಹ, ಬೇರೆಯವರು ನೋಡಲೇಬೇಕಾದಂಥ ಅನೇಕ ವಿಶೇಷತೆಗಳು ಹವ್ಯಕರಲ್ಲಿ ಬೇರೆ ಎಲ್ಲೂ ಸಿಗದೇ ಇರೋ ವಿಶೇಷತೆ. ಈಗ ಕರ್ನಾಟಕದಲ್ಲಿ ಇಷ್ಟೊಂದು ಜಾತಿಗಳಿವೆ. ಒಂದು ಜಾತಿಗೆ ಮಾತ್ರ ಸೀಮಿತ ಆಗಿರೋ ಭಾಷೆ ಅಂತಿಲ್ಲ. ಈಗ ತುಳು ಅಂತ ತಗೊಂಡ್ರೆ ಅದನ್ನು ಅನೇಕ ಜಾತಿಯವರು ಮಾತಾಡ್ತಾರೆ, ಕೊಂಕಣಿ ಭಾಷೆ ತಗೊಂಡ್ರೆ ಅದನ್ನು ಅನೇಕ ಜಾತಿಯವರು ಮಾತಾಡ್ತಾರೆ. ಒಂದು ಜಾತಿಗೆ ಸೀಮಿತವಾಗಿ ಭಾಷೆ ಇರುವುದು ಅಂತ ಹೇಳಿದ್ರೆ ಹವ್ಯಕ ಸಮಾಜಕ್ಕೆ ಮಾತ್ರ ಅಥವಾ ತುಂಬಾ ಹೆಮ್ಮೆ ಪಡ್ತಾರೆ. ಕೇವಲ ಒಂದೇ ಭಾಷೆ ಇರೋದಲ್ಲ, 6-7 ಭಾಷೆಗಳು ನಮ್ಮ ಒಂದೇ ಜಾತಿಗೆ ಅಂತ ಹೇಳೋದು ವಿಶೇಷ. ಒಂದಲ್ಲ, 6-7 ಭಾಷೆ. ನೀವು ಪುತ್ತೂರು ಸೀಮೆಗೆ ಬಂದ್ರೆ ಅಲ್ಲಿ ಒಂದು ಭಾಷೆ, ಅಲ್ಲಿಂದ ಆ ಕಡೆ ಕಾಸರಗೋಡು ಕೇರಳಕ್ಕೆ ಹೋದ್ರೆ ಅಲ್ಲಿ ಕುಂಬಳೆ ಸೀಮೆ ಭಾಷೆ ಅಂತ ಹೇಳೋದು. ಅದಕ್ಕೆ ಬೇರೆ ಭಾಷೆ ಬೇರೆ, ಅಲ್ಲಿ ಉಪಯೋಗ ಶಬ್ದಗಳು ಎಲ್ಲ ಬೇರೆ. ಆಮೇಲೆ ಪಂಚಸೀಮೆ ಅಂತ ಸುಳ್ಯ ಬದಿಗೆ ಹೋದ್ರೆ ಅಲ್ಲಿ ಇನ್ನೊಂದು ಭಾಷೆ. ಆಮೇಲೆ ಶಿವಮೊಗ್ಗಕ್ಕೆ ಬಂದ್ರೆ ಸಾಗರ ಇಲ್ಲಿ ಒಂದು ಭಾಷೆ, ಘಟ್ಟದ ಮೇಲೆ ಶಿರ್ಸಿ ಭಾಗದಲ್ಲಿ ಒಂದು ಭಾಷೆ, ಒಂದು ಹೊನ್ನಾವರ ಕುಂಟದಲ್ಲಿ ಮತ್ತೊಂದು ಭಾಷೆ. ಹಾಗೆ ಒಂದು ಸಮುದಾಯಕ್ಕೆ 6-7 ಭಾಷೆಗಳು ಅಂತ ಹೇಳುವಂಥದ್ದು ಕೇವಲ ಹವ್ಯಕ ಸಮಾಜಕ್ಕೆ ಮಾತ್ರ ತುಂಬಾ ವಿಶೇಷತೆ. ಯಾಕೆ ಹೀಗಿದೆ ಅಂತ ಹೇಳಿದ್ರೆ, ಕೇವಲ ಭಾಷೆ ಇರುವುದು ಮಾತ್ರ ಅಲ್ಲ, ಆ ಭಾಷೆಯಲ್ಲಿ ಸಮೃದ್ಧ ಸಾಹಿತ್ಯ ಇದೆ ಅಂತ. ಪ್ರತಿ ಭಾಷಾ ವಿಭಾಗದಲ್ಲಿ ಸಾಹಿತ್ಯ ಇದೆ, ತುಂಬಾ ಮೇರು ಕೃತಿಗಳಿದೆ. ನಮ್ಮ ಹವ್ಯಕ ಮಹಾಸಭೆಯಲ್ಲಿ ಸುಮಾರು 6,000 ಕೃತಿಗಳು ಹವ್ಯಕರ ಬಗ್ಗೆ ಮತ್ತು ಹವ್ಯಕ ಭಾಷೆಯಲ್ಲಿರುವಂತಹ ಪುಸ್ತಕಗಳ ಸಂಗ್ರಹ ಇದೆ ಹವ್ಯಕ ಮಹಾಸಭೆಯಲ್ಲಿ. ಅಂದ್ರೆ ಎಷ್ಟೊಂದು ಸಮೃದ್ಧವಾಗಿ ಬೆಳೆದಿದೆ ಅಂತ ನೋಡಿ. ಹಾಗಿರೋ ಭಾಷೆ ಇರುವಂತಹ ಸಮಾಜ, ಅದನ್ನು ಬೇರೆಯವರೆಲ್ಲ ನೋಡ್ಬೇಕಲ್ವಾ, ಅದಕ್ಕೆ ಸಮ್ಮೇಳನ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಪುಸ್ತಕಗಳನ್ನು ಅದನ್ನು ಪ್ರದರ್ಶನಕ್ಕೆ ಇಡಲಿಕ್ಕಿದೆ ಸಮ್ಮೇಳನದಲ್ಲಿ, ಅದನ್ನು ಜನರಲ್ಲಿ ನೋಡ್ಬೇಕು ಎಷ್ಟು ಇದೆ. ಇನ್ನೊಂದು ವಿಷಯ ಇದೆ ಭಾಷೆಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಕನ್ನಡ ಭಾಷೆ ಪ್ರಾಚೀನ ಭಾಷೆ, ಸಹಸ್ರಾರು ವರ್ಷಗಳ ಹಿಸ್ಟ್ರಿ ಇದೆ. ಕನ್ನಡ ಭಾಷೆಯ ಪ್ರಪ್ರಥಮ ನಾಟಕ ಯಾವುದು ಅಂತ ಹೇಳಿದ್ರೆ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ. ಅದು ಹವ್ಯಕ ಭಾಷೆಯಲ್ಲೇ ಇರೋದು. ಅದು ಕನ್ನಡ ಭಾಷೆಯ ಪ್ರಪ್ರಥಮ ನಾಟಕ, ಅಧಿಕೃತವಾಗಿ ಮಾನ್ಯಗೊಂಡಿರುವಂತಹ ನಾಟಕ. ಕನ್ನಡ ಭಾಷೆಯ
1887 ಬರೆದಿರೋದು. ಯಾಕೆ ಕನ್ನಡ ಭಾಷೆಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದೆ. ನಮ್ಮ ಭಾಷೆಯಲ್ಲಿ ಬರೆದಿರುವಂಥದ್ದು ಕನ್ನಡ ಭಾಷೆಯ ಒಂದು ಪ್ರಪ್ರಥಮ ನಾಟಕ. ಅದು ಈ ಬಾರಿ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಹಿರಿತೆರೆಯ ಕಿರಿತೆರೆಯ ಎಲ್ಲ ಕಲಾವಿದರೆಲ್ಲ ಸೇರಿಕೊಂಡು ಆ ನಾಟಕ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಹವ್ಯಕರ ಆಹಾರ ಆಯುರ್ವೇದ ಬೇಸ್ನಲ್ಲಿ ಅಷ್ಟು ವೈಜ್ಞಾನಿಕವಾಗಿ ತುಂಬ ವಿಶೇಷತೆ ಇದೆ. ಬೇರೆಯವರೆಲ್ಲ ಕಲ್ತ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಆ ಆಹಾರ ಪದ್ಧತಿಯ ಅಳವಡಿಕೆಯಿಂದಾಗಿ ಸಮಗ್ರ ಜನ ಆಹಾರ ಶೈಲಿ ಬದಲಾದರೆ ಆರೋಗ್ಯ ಎಷ್ಟೋ ಸುಧಾರಣೆ ಆಗ್ತದೆ. ಇಡೀ ವಿಶ್ವದಲ್ಲಿ ಯಾವುದು ಬೆಸ್ಟ್ ಆಹಾರ ಅಂತ ಒಂದು ಸರ್ವೆ ಮಾಡಿಲ್ಲ. ಅಮೆರಿಕ ಸರ್ಕಾರಕ್ಕೆ ಒಂದು ಚಟ ಇದೆ. ಆಗ ಸರ್ವೆ ಮಾಡೋದು ಜಗತ್ತಿನಲ್ಲಿ ಯಾವುದು ಒಳ್ಳೆ ಆಹಾರ. ಅವರು ಸರ್ವೆ ಮಾಡಿ ಕನ್ಕ್ಲೂಷನ್ ಮಾಡಿದ್ರು. ಸರ್ವೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿ ದಕ್ಷಿಣ ಭಾರತದ ಬ್ರಾಹ್ಮಣರ ಶಾಸ್ತ್ರೀಯ ಆಹಾರ ಅತ್ಯಂತ ಶ್ರೇಷ್ಠ ಜಗತ್ತಿನಲ್ಲಿ ಅಂತ ಅಮೆರಿಕ ಅನೌನ್ಸ್ ಮಾಡಿ. ಅದರಲ್ಲಿ ಹವ್ಯಕರ ದೊಡ್ಡ ಕೊಡುಗೆ ಇದೆ ಅಂತ ಶಾಸ್ತ್ರೀಯ ದಕ್ಷಿಣ ಭಾರತದ ಆಹಾರದಲ್ಲಿ ಅಷ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ವೈಜ್ಞಾನಿಕ ಅಂತ ಹೇಳೋದಕ್ಕೆ ಅಷ್ಟು ಸಪೋರ್ಟಿವ್ ಆಗಿ ಬಡಿಸೋ ಕ್ರಮ ಇರಲಿ, ಯಾವ್ದು ಫಸ್ಟಿಗೆ ಬಡಿಸ್ತದೆ, ಯಾವ್ದು ಕೊನೆಗೆ ಬಡಿಸ್ತದೆ, ಆಧಾರ ಇದೆ. ಎಷ್ಟೇ ಶ್ರೀಮಂತರ ಕೊನೆಗೆ ಮೊಸರು ಬಡಿಸೋದಲ್ಲ, ಮಜ್ಜಿಗೆ ಬಡಿಸೋದು. ಮಜ್ಜಿಗೆ ಬಡಿಸ್ಬೇಕಾಗ್ತದೆ. ಏನು ಕಾರಣ ಇದೆ? ಮಜ್ಜಿಗೆಗೆ ಕಷಾಯ ರಸ ಆಗ್ತದೆ, ಪಾಸಿಟಿವ್ ಬ್ಯಾಕ್ಟೀರಿಯಾಗಳು ಹೇಗೆ ಡೆವಲಪ್ ಆಗ್ತದೆ, ಅದ್ರ ಬಗ್ಗೆ ಎಲ್ಲ ಅನೇಕ ಸಂಶೋಧನೆ ಎಲ್ಲ ನಡೆದಿದೆ. ಹಾಗಾಗಿ ಪ್ರತಿಯೊಂದು ವಿಷಯ ಆಹಾರದ ವಿಷಯದಲ್ಲಿ ತುಂಬ ವೈಜ್ಞಾನಿಕವಾಗಿ ಹವ್ಯಕರ ಆಹಾರ ಅದು ಜಗತ್ತು ಕೂಡ ಅದನ್ನು ಬಿಡಲಿಲ್ಲ. ಮನೆಯಲ್ಲಿ ಯಾರೋ ಒಬ್ಬರು ಸಾಫ್ಟ್ವೇರ್ ಉದ್ಯೋಗದಲ್ಲಿರ್ಬೋದು, ಇನ್ನೊಬ್ರು ಅಮೆರಿಕದಲ್ಲಿರ್ಬೋದು, ಈ ಎಲ್ಲಿದ್ದರೂ ಕೂಡ ಈ ಮೂಲ ಕೃಷಿಯನ್ನು ಬಿಡ. ಹವ್ಯಕರ ವೃತ್ತಿ, ಪೌರೋಹಿತ್ಯ, ವೇದಾಧ್ಯಯನ ಇದೆಲ್ಲ ಇತ್ತು. ಪ್ರವೃತ್ತಿ ಕೃಷಿ ಇತ್ತು. ಕೃಷಿಯಲ್ಲಿ ಅಡಕೆ ಕೃಷಿಯನ್ನು ಇಟ್ಕೊಂಡು ಹಣಕ್ಕೆ ಮೂಲ ಆಗಿ ಕೃಷಿಯನ್ನು ಇಟ್ಕೊಂಡು ಅಡಕೆ ಕೃಷಿಯನ್ನು ನಮ್ಮ ಏಳಿಗೆಗಾಗಿ, ಜಗತ್ತಿನ ಏಳಿಗೆಗಾಗಿ ಪೌರೋಹಿತ್ಯ, ವೇದಾಧ್ಯಯನ ಇದನ್ನೆಲ್ಲ ಇಟ್ಕೊಂಡು ಅದನ್ನು ಇವತ್ತು ಇಟ್ಕೊಂಡಿದ್ದಾರೆ. ಇವತ್ತು ಕೂಡ ಕರ್ನಾಟಕದಲ್ಲಿ 15,000ಕ್ಕೂ ಹೆಚ್ಚು ಪುರೋಹಿತರಿರುವಂತಹ ಏಕೈಕ ಸಮುದಾಯ ಯಾವುದು ಅಂತ ಹೇಳಿದ್ರೆ ಹವ್ಯಕ ಸಮುದಾಯ. ಇವತ್ತು ಕೂಡ ಹಾಗೆ ಅದು ಬಿಟ್ಟಿದ್ದಾರೆ, ಇದು ಬಿಟ್ಟಿದ್ದಾರೆ ಈಗೆಲ್ಲ ಹೇಳ್ತಾರೆ. ಬಿಡ್ಲಿಲ್ಲ ಅಂತ ಇನ್ನೂ ಕೂಡ ಇದ್ದಾರೆ. ನಮ್ಮ ಧರ್ಮವನ್ನು ಇನ್ನೂ ಕೂಡ ಇಟ್ಕೊಂಡಂತ ಸಮಾಜ. ಆಮೇಲೆ ಹವ್ಯಕರಲ್ಲಿ ಅತ್ಯಂತ ಹೆಚ್ಚು ಶಿಕ್ಷಕರು, ಈ ಜ್ಞಾನ ಪಡ್ಕೊಂಡಿರುವವರು ಹವ್ಯಕರು ಅಂತ ಎಲ್ಲರಿಗೂ ಗೊತ್ತಿದೆ. ಆ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಕೊಡಬೇಕಲ್ಪ, ಅದಕ್ಕೆ ಶಿಕ್ಷಕರಾಗಬೇಕು. ಸುಮ್ಮನೆ ಮನೆಯಲ್ಲಿ ಪಾಠ ಹೇಳ್ತೇನೆ ಅಂತ ಯಾರು ಕೇಳೋದಿಲ್ಲ, ಮನೆ ಮಕ್ಕಳಿಗೆ ಕೇಳೋದಿಲ್ಲ. ಹಾಗಾಗಿ ಶಿಕ್ಷಕರಾಗಬೇಕು. ಈ ಶಿಕ್ಷಕರಾಗಬೇಕು ಅಂತಾದ್ರೆ ಬುದ್ಧಿವಂತಿಕೆ ಬೇಕು, ಜ್ಞಾನವೂ ಬೇಕು, ಆ ವಿದ್ಯೆ ಅಂತ ಹೇಳಿ ಒಲಿಬೇಕು. ಹೀಗಿದ್ರೆ ಮಾತ್ರ ಮುಂದಿನ ಜನರೇಷನ್ಗೆ, ಮುಂದಿನ ತಲೆಮಾರಿಗೆ ವಿದ್ಯೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ವಿದ್ಯಾದಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಕೂಡ ಕರ್ನಾಟಕದಲ್ಲಿ 15,000ಕ್ಕೂ ಹೆಚ್ಚು ಶಿಕ್ಷಕರಿರುವಂಥ ಒಂದೇ ಒಂದು ಜಾತಿ ಯಾವುದು ಹೇಳಿದ್ರೆ ಹವ್ಯಕ ಸಮುದಾಯ. ಜಾತಿಯನ್ನೆಲ್ಲ ಮೀರಿ ಎಲ್ಲರನ್ನ ಜೊತೆಯಲ್ಲಿ ಕೊಂಡೋಗುವಂಥ ಸಮಾಜ. ಹವ್ಯಕರು ಮಾಡುವ ಈಗ ವೃತ್ತಿ, ಅದರಲ್ಲಿ ಯಾವುದು ಪೌರೋಹಿತ್ಯ ಇರಲಿ, ಎಲ್ಲ ಹವ್ಯಕರಿಗೆ ಮಾತ್ರ ಹೋಗುದಲ್ಲ. ಹವ್ಯಕರು ಯಾರು ಪೌರೋಹಿತ್ಯ ಎಲ್ಲ ಸಮಾಜದ ಎಲ್ಲ ಭಾಗಗಳನ್ನು ಹೋಗಿ ಜೊತೆಯಲ್ಲಿ ಸೇರಿಸ್ಕೊಂಡು ಅವರ ಏಳಿಗೆಗಾಗಿ ಅಲ್ಲಿ ಹೋಗಿ ಪೂಜೆ ಮಾಡೋದು, ಪುರಸ್ಕಾರ ಮಾಡೋದು, ಇದೆಲ್ಲ ಮಾಡ್ತಾರೆ ಅಂತ ಸಮಾಜ. ಹಾಗಾಗಿ ಈ ಸಮಾಜದ ಪೂರ್ಣ ಅದರ ಒಂದು ಶ್ರೇಷ್ಠತೆ ಏನಿದೆ ಅದನ್ನು ಜಗತ್ತಿಗೆ ತೋರಿಸುವಂಥ ಕಾರ್ಯಕ್ರಮ. ಹಾಗಾಗಿ ನೀವೆಲ್ಲ ಬರಬೇಕು, ಪ್ರತಿ ಹವ್ಯಕರು ಬರಬೇಕು, ಹವ್ಯಕರೆಲ್ಲದವರು ಬರಬೇಕು, ನೋಡ್ಲಿಕ್ಕೆ ಬರಬೇಕು ಏನಿದೆ ಅಂತ. ಆಮೇಲೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಕಳೆದ 2ನೇ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ 75,000 ಜನ ನಮಗೆಲ್ಲ ಗೊತ್ತಿದೆ. ಇಲ್ಲಿ ಅನೇಕರು ಕಾರ್ಯಕರ್ತರಾಗಿ, ಸಂಚಾಲಕರಾಗಿ ಬಂದು ಭಾಗವಹಿಸಿಕೊಂಡು ತುಂಬ ಯಶಸ್ವಿಯಾಗಿ ನಡೆಯಿತು. ಈ ಸಮಾಜದಲ್ಲಿ ಒಂದು ಕಂಪನವನ್ನು ಸೃಷ್ಟಿ ಮಾಡಿ, ಒಂದು ಅಲೆಯನ್ನು ಸೃಷ್ಟಿ ಮಾಡಿ ಕಾರ್ಯಕ್ರಮ ಮಾಡಿದ್ರೆ ಹೀಗಿರಬೇಕು, ಎಲ್ಲ ಸಮಾಜದವರ ಜೊತೆ ಸೇರಿ ಹೀಗೆ ಮಾಡಬೇಕು. ಸಾಮಾನ್ಯವಾಗಿ ಸಮ್ಮೇಳನ ಅಂತ ಹೇಳಿದ್ರೆ ಆ ಜಾತಿಯವರು ಬಿಟ್ಟು ಬೇರೆ ಜಾತಿಯವರು ಕೂಡ ಒಬ್ಬರು ಕೂಡ ಇರೋದಿಲ್ಲ ಸಮಾಜ ಸಮ್ಮೇಳನಗಳಲ್ಲಿ, ಯಾವುದೇ ಜಾತಿ ಅಂತ ಇರಲಿಲ್ಲ. ಕಳೆದ 2ನೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಕೇವಲ ಹವ್ಯಕರಲ್ಲ, ಕೇವಲ ಬ್ರಾಹ್ಮಣರಲ್ಲ, ಕೇವಲ ಎಲ್ಲ ಜಾತಿಯವರಲ್ಲ, ಮುಸ್ಲಿಮರು ಭಾಗವಹಿಸಿದರು, ಕ್ರಿಶ್ಚಿಯನ್ರು ಭಾಗವಹಿಸಿದರು. ಕೇಳಿದಿರ ನೀವು, ಒಂದು ಜಾತಿ ಸಮ್ಮೇಳನಕ್ಕೆ ಯಾರೋ ಮುಸ್ಲಿಮರು ಬರುವುದು, ಅಲ್ಲಿ ಆದಿತ್ಯ ಸ್ವೀಕರಿಸುವುದು, ಇದೆಲ್ಲ ನಡೀಬೇಕಾದ್ರೆ ಅದು ಹವ್ಯಕರ ಸಮಾಜವೇ ಆಗಬೇಕು. ಅಂತ ಶ್ರೇಷ್ಠತೆ ಇರುವ ನಮ್ಮ ಪರಂಪರೆ ಈ ಬಾರಿ ಬೇರೆ ಬೇರೆ ಸಮಾಜದ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಗುರುಕುಲ ಸಂಘದ ಅಧ್ಯಕ್ಷರು, ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರು, ಹೀಗೆ ಬೇರೆ ಬೇರೆ ಸಮಾಜಗಳ 20ಕ್ಕೂ ಹೆಚ್ಚು ಸಮಾಜಗಳ ಅಧ್ಯಕ್ಷರನ್ನ ಸೌಹಾರ್ದ ಸನ್ಮಾನ ಮಾಡಿ ಹವ್ಯಕ ಮಾಸದ ಒಂದು ಆದರ್ಶವನ್ನು ತೋರಿಸಿಕೊಳ್ಳಿಕ್ಕೆ ಎಲ್ಲ ಸಮಾಜಗಳನ್ನ ಹೇಗೆ ನೋಡ್ಕೊಳ್ಬೇಕು, ಕರೆಯುವ ಮಾತ್ರಲ್ಲ,
ಅವರಿಗೆ ಗೌರವ ಸಮರ್ಪಣೆ ಮಾಡಿ ಅವರಿಗೆ ತಾಂಬೂಲ ಇಟ್ಟು ಗೌರವ ಸಮರ್ಪಣೆ